ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಬಳಿಕ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರ ಗೌಡನ್ನ ಕರ್ಕೊಂಡು ಹೋಗ್ತಾ ಇರೋದು. ಯಾಕೆ ಅಂತಂದ್ರೆ ಅವರು ಬೇಲ್ ರದ್ದಾದ ನಂತರವೂ ಕೂಡ ಮತ್ತೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತಂದಾಗ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಆ ಮೆಡಿಕಲ್ ಟೆಸ್ಟ್ ಆದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ತದನಂತರ ಅವರನ್ನ ಮತ್ತೆ ಜೈಲಿಗೆ ಕಳುಹಿಸಿ ಕೊಡ್ತಾರೆ. ಈಗ ಹೋದ್ರೆ ಅವರು ಇನ್ನೊಂದು 6 ತಿಂಗಳು ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅಷ್ಟರೊಳಗೆ ಟ್ರಯಲ್ ಮುಗಿಸ್ಕೊಳ್ಳೋಕೆ ಹೇಳಿದ್ದಾರೆ. ಟ್ರಯಲ್ ತಡ ಆದಾಗ ನೀವು ಬೇಲಿಗೆ ಅಪೀಲ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನು 6 ತಿಂಗಳು ಕೂಡ ಅವರು ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ಅಲ್ಲೇ ಇರ್ತಾರ, ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಈಗ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಭಾರತಿ, ಏನಾಯ್ತಲ್ಲಿ? ಯಾಕೆ ಹಣೆ ಜಚ್ಕೊಂಡ್ರು? ಯಾರು ವಿಡಿಯೋ ಮಾಡ್ಕೊಳ್ತಾ ಇದ್ರು? ಹೌದು ಅರುಣ್, ಸದ್ಯಕ್ಕೀಗ ಪವಿತ್ರ ಗೌಡರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಪೊಲೀಸರು ತಮ್ಮ ಜೀಪ್ನಲ್ಲಿ ಕರೆತಂದರು. ಹೌದು, ಒಳಗಡೆಯಿಂದ ಸಿಕ್ಕಾಪಟ್ಟೆ ಭಾವುಕರಾದಂತೆ ಪವಿತ್ರ ಅವರು ಕಂಡು ಬಂದರು. ನಿಜಕ್ಕೂ ತುಂಬಾ ಬೇಸರಗೊಂಡಿದ್ರು. ಯಾಕಂದರೆ ಬೇಲ್ ಸಿಗುತ್ತೆ, ಕಂಟಿನ್ಯೂ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಶಾಕ್ ಆಗಿತ್ತು. ಹೌದು, ಒಳಗಡೆಯಿಂದ ಹಿಂದಿನ ಗೇಟ್ನಿಂದ ಅವರನ್ನು ಕರ್ಕೊಂಡು ಹೋಗ್ತಾರೆ. ಸಿಕ್ಕಾಪಟ್ಟೆ ಭಾವುಕರಾದಂತೆ ಕಂಡು ಬಂದರು. ಹಿಂದಿನಿಂದ ಕೂಡ ತಾಯಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಪರಿಸ್ಥಿತಿ ಬಿಗಡಾಯಿಸಿ ಹೋಗಿತ್ತು. ಪವಿತ್ರ ಅವರನ್ನ ಸದ್ಯಕ್ಕೆ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತಂದು ಅವ್ರನ್ನ ಅರೆಸ್ಟ್ ತೋರಿಸಲಾಗುತ್ತೆ. ಬಳಿಕ ಅವರ ವೈದ್ಯಕೀಯ ಪರೀಕ್ಷೆ ಮಾಡಿ ಜೊತೆಗೆ ಆಮೇಲೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಳಿಕ ಜೈಲಿಗೆ ಕಳಿಸಲಾಗುತ್ತೆ. ಅರುಣ್, ಹೇಗಿದೆ ಈಗ ಆ ಸ್ಟೇಷನ್ ಮುಂಭಾಗದಲ್ಲಿ? ಅವರ ಅಭಿಮಾನಿಗಳಿಗೂ ಕೂಡ ಏನು ಕಡಿಮೆ ಇಲ್ವಲ್ಲ? ಅವರು ಬಂದಿದಾರ ಅಲ್ಲಿಗೆ, ಹೇಗೆ ಅಂತ? ಬಹುಶಃ ಇಲ್ಲಿ ಬಂದಿರೋಂಥವ್ರು ದರ್ಶನ್ ಅವ್ರನ್ನ ನೋಡಬೇಕು, ದರ್ಶನ್ ಅವರು ಬರ್ತಾರೆ, ಇಲ್ಲಿ ಅವ್ರನ್ನ ಕೊನೆ ಬಾರಿ ಒಂದು ಮಾತಾಡ್ಸ್ಕೊಂಡ್ಬಿಟ್ಟು ಹೋಗ್ಬಿಡ್ಬೇಕು. ಯಾಕಂದರೆ ಜೈಲಿಗೆ ಹೋದರೆ ಆಗಲ್ವಲ್ಲ, ಡಿ ಬಾಸ್ ಅಂತ ಕೂಗೋದಕ್ಕಿರ್ಬೋದು, ಅಭಿಮಾನ ತೋರ್ಸೋಕ್ಕಿರ್ಬೋದು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಹಾಗೆಯೇ ಸಹಜವಾಗಿ ಒಂದು ಸೆಲೆಬ್ರಿಟಿ ಫೀಲ್ ಇದ್ದಾಗ ನೋಡೋದಕ್ಕೆ ಅಂತನೂ ಬರ್ತಾರಲ್ಲ ಜನರು, ಹಾಗೆಯೇ ಸಾಕಷ್ಟು ಜನರು ಬಂದಿದ್ದಾರೆ. ಅವರು ಬರೀ ಅಭಿಮಾನಿಗಳು ಅಂತಲೇ ಅಲ್ಲ, ಅಭಿಮಾನಿಗಳು ಬರ್ತಾ ಇದ್ದಾರೆ. ಹಿಂದೆ ಅವರು ಅರೆಸ್ಟ್ ಆಗಿದ್ದಾಗ ಇಲ್ಲಾಗಿರೋ ಅವಾಂತರ ಗೊತ್ತಿತ್ತಲ್ಲ, ಹೀಗಾಗಿ ಸಿಕ್ಕಾಪಟ್ಟೆ ಹುಚ್ಚಾಟಕ್ಕೆಲ್ಲ ಅವಕಾಶ ಇರೋದೇ ಇಲ್ಲ. ಇಲ್ಲಿ ಸುತ್ತಲೂ ಬ್ಯಾರಿಕೇಡ್ ಹಾಕಲಾಗಿದೆ, KSRP ತಿಕ್ಕೋಡಿ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಅಂತೂ ಆಗಲೇಬಾರದು. ಅದೇ ರೀತಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ಆದರೆ ಒಂದು ಸೆಲೆಬ್ರಿಟಿ ಅನ್ನೋ ಫೀಲ್ ಇರುತ್ತಲ್ಲ, ಹೀಗಾಗಿ ಅವರನ್ನು ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಿಗುವಿನ ಸ್ಥಿತಿ ಇದೆ. ವಾಹನ ಸಂಚಾರವನ್ನು ತಡೆಯಲಾಗಿದೆ ತಾತ್ಕಾಲಿಕ ಮಟ್ಟಕ್ಕೆ. ಈಗಾಗಲೇ 3 ಆರೋಪಿಗಳನ್ನು ಇಲ್ಲಿ ಕರೆತರಲಾಗಿದೆ. ಪ್ರದೋಷ್, ಲಕ್ಷ್ಮಣ್ ಹಾಗೂ A1 ಪವಿತ್ರ ಗೌಡ ಅವರನ್ನ. ಸದ್ಯಕ್ಕೀಗ ಇಲ್ಲಿಯ ಸ್ಥಿತಿ ಹೀಗಿದೆ. ಅರುಣ್, ಸೊ ಮೆಡಿಕಲ್ ಟೆಸ್ಟ್ ಆಗಬೇಕಾಗುತ್ತೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ತದನಂತರ ಜೈಲಿಗೆ ಹೋಗ್ತಾರೆ, ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಪರಪ್ಪನ ಅಗ್ರಹಾರ ಹೊಸದೇನಲ್ಲ. ಹಿಂದೆ ಒಂದು 6 ತಿಂಗಳು ಜೈಲಿನಲ್ಲೇ ಇದ್ರು. ಅದಾದ ನಂತರ ಬೇಲ್ ಸಿಕ್ತು, ಆಚೆ ಬಂದ್ರು. ಈಗ ಮತ್ತೆ ಅದೇ ಜೈಲಿಗೆ ಹೋಗ್ಬೇಕಾಗಿದೆ. ಅದಕ್ಕೆ ಹಣೆ ಜಚ್ಕೊಂಡು ಹೋಗ್ತಾ ಇದ್ದಾರೆ. ಏನಪ್ಪ ಮತ್ತೆ ಹೋಗೋ ಪರಿಸ್ಥಿತಿ ಬಂತಲ್ಲ. ಅವ್ರು ಅನ್ಕೊಂಡಿದ್ರು ಹೋಗೋ ಪರಿಸ್ಥಿತಿ ಬರ್ಲಿಕ್ಕಿಲ್ಲ ನಮಗೆ ಅಂತ ಹೇಳಿ. ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬಹಳ ಬಹಳ ಕಟು ಟೀಕೆಯ ಮೂಲಕವಾಗಿಯೇ ಈ ಜಾಮೀನನ್ನು ಕೊಟ್ಟಿರೋ ವಿಚಾರಕ್ಕೂ ಕೂಡ ಅವರು ಹೇಳಿದ್ರು. ಅದಾದ ನಂತರ ಈ ಪ್ರಕರಣದ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಒಂದು ಏನ್ ರಿಲೀಫ್ ಅಂತಂದ್ರೆ 6 ತಿಂಗಳೊಳಗಡೆಗೆ ಟ್ರಯಲ್ ಅನ್ನ ಮುಗಿಸ್ಬೇಕಾಗಿದೆ. ಅಂತಂದ್ರೆ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಈ ಕೇಸ್ನ ಬಗ್ಗೆ ಇತ್ಯರ್ಥ ಆಗಬೇಕು. ಅದು ಏನಾದರೂ ತಡ ಆದಾಗ 6 ತಿಂಗಳ ನಂತರ ಅವರು ಬೇಲ್ಗೆ ಅಪೀಲ್ ಮಾಡಬಹುದು. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಜಾಮೀನಿಗೆ ಅವರು ಕೋರಿಕೆಯನ್ನ ಮಾಡೋ ಹಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇದೆ. ಈಗ ಅವರು ಹೋಗುವಂಥ ಸಂದರ್ಭದಲ್ಲಿ ಯಾರೋ ವಿಡಿಯೋ ಮಾಡ್ತಾ ಇದ್ದಾಗ ಅವ್ರಿಗೊಂಥರ ಆಗ್ಬಿಟ್ಟಿದೆ, ಅಲ್ಲಿ ಎಲ್ಲರೂ ವಿಡಿಯೋ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತೇಳಿ. ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಗಳಿಗೆಲ್ಲ ಬಂದಾಗ ನಿಂತ್ಕೊಂಡ್ಬಿಟ್ಟು ಪೋಸ್ ಕೊಟ್ಕೊಂಡ್ಬಿಟ್ಟು ಕೈ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿರುತ್ತೆ. ಬಟ್ ನೋವಾದಾಗ ಈ ಥರ ಆಗುವಂಥ ಸಂದರ್ಭದಲ್ಲಿ ಯಾರಿಗೂ ಇಷ್ಟ ಇರೋದಿಲ್ಲ, ಮುಖ ತೋರ್ಸೋಕ್ಕೂ ಕೂಡ ಇಷ್ಟ ಇರೋದಿಲ್ಲ. ಕುಟುಂಬದಲ್ಲೂ ಕೂಡ ಅದೇ ರೀತಿಯಾದಂಥ ಸಂಕಟ ಇರುತ್ತೆ.